ಎಲ್ಲರಿಗೂ ನಮಸ್ಕಾರ. ಈ ಅವಧಿಯಲ್ಲಿ ನಾವು ಉತ್ತಮ ಸಾಧನದ ಗುಣಲಕ್ಷಣಗಳು, ಒಂದು ಉತ್ತಮ ಸಾಧನದ ಗುಣಲಕ್ಷಣಗಳು ಯಾವಿರ್ತವೆ ಅಂಥೇಳಿ ಅಭ್ಯಾಸ ಮಾಡೋಣ. ಮೊದಲನೆಯದಾಗಿ ಸಮಂಜಸತೆ, ಎರಡನೆಯದಾಗಿ ವಿಶ್ವಸನೀಯತೆ, ಮೂರನೆಯದಾಗಿ ವಸ್ತುನಿಷ್ಠತೆ, ನಾಲ್ಕನೆಯದಾಗಿ ಉಪಯೋಗಾರ್ಹತೆ, ಐದನೆಯದಾಗಿ ಪ್ರಯೋಗಾರ್ಹತೆ. ಇವುಗಳಿಗೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಅವುಗಳು ಯಾವೆ ಅಂತಂದರೆ, ಮೊದಲನೇದು ವ್ಯಾಲಿಡಿಟಿ ಅಂದರೆ ಸಮಂಜಸತೆ ಅಥವಾ ಸಿಂಧುತ್ವತೆ, ಎರಡನೆಯದು ರಿಲಯಬಿಲಿಟಿ ಅಥವಾ ಕನ್ನಡದಲ್ಲಿ ವಿಶ್ವಸನೀಯತೆ, ಮೂರನೇದು ಆಬ್ಜೆಕ್ಟಿವಿಟಿ ವಸ್ತುನಿಷ್ಠತೆ, ನಾಲ್ಕನೇದು ಯೂಸೆಬಿಲಿಟಿ ಉಪಯೋಗಾರ್ಹತೆ, ಐದನೇದು ಪ್ರಯೋಗಾರ್ಹತೆ. ಮೊದಲನೇದು ಸಮಂಜಸತೆ ಅಥವಾ ಸಿಂಧುತ್ವತೆ ಅಂದರೆ ಏನಂತ ಹೇಳಿ ನೋಡೋಣ. ಸಮಂಜಸತೆ ಇದು ಒಂದು ಉತ್ತಮ ಅಳತೆಯ ಸಾಧನದ ಗುಣಲಕ್ಷಣ ಆಗಿದೆ. ಇದು ಏನು ಮಾಡ್ತದೆ ಅಂತಂದ್ರೆ, ಯಾವುದನ್ನು ಅಳೆಯಲು ಸಾಧನವನ್ನು ತಯಾರಿಸಲಾಗಿದೆಯೋ ಅದನ್ನು ಮಾತ್ರ ಆ ಸಾಧನ ನಿಷ್ಠೆಯಿಂದ ಅಳೆಯುವಂಥದ್ದಕ್ಕೆ ನಾವು ಸಮಂಜಸತೆ ಅಂತ ಕರಿತೀವಿ ಅಥವಾ ಸಿಂಧುತ್ವತೆ ಅಂತ ಕರಿತೀವಿ. ಒಂದು ಪರೀಕ್ಷೆ ಏನನ್ನು ಅಳೆಯಬೇಕು ಎಂಬ ಉದ್ದೇಶವನ್ನು ಹೊಂದಿರ್ತದೆಯೋ ಆ ಉದ್ದೇಶ ಪೂರೈಸುವಂತಹ ಸಾಮರ್ಥ್ಯ ಅದಕ್ಕಿರಬೇಕು, ಆಗದು ಸಮಂಜಸ ಅಂತ ಅನಿಸ್ಕೋತದ. ಯಾವ ಸಾಮರ್ಥ್ಯ ಅಥವಾ ಗುಣವನ್ನು ಮೌಲ್ಯ ಮಾಡಬೇಕಾಗಿದೆಯೋ ಅದನ್ನೇ ಮಾತ್ರ ನಿಷ್ಠೆಯಿಂದ ನಿಖರವಾಗಿ ಅಳೆಯಬಲ್ಲಂತಹ ಪರೀಕ್ಷೆಗೆ ನಾವು ಸಮಂಜಸತೆಯಿಂದ ಅಥವಾ ಸಿಂಧುತ್ವತೆಯಿಂದ ಕೂಡಿದಂತಹ ಪರೀಕ್ಷೆ ಅಂತ ಕರಿತೀವಿ. ಯಾವುದನ್ನು ಅಳೆಯಲು ಸಾಧನವನ್ನು ತಯಾರಿಸಲಾಗಿದೆಯೋ ಆ ಸಾಧನ ನಿಷ್ಠೆಯಿಂದ ಅಳೆಯುವಲ್ಲಿ ಯಶಸ್ವಿಯಾದರೆ ಅಂಥದ್ದಕ್ಕೆ ಅದು ಸಮಂಜಸತೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಅ ಟೂಲ್ ಈಸ್ ವ್ಯಾಲಿಡ್ ವೆನ್ ಇಟ್ ಮೇಜರ್ಸ್ ಟ್ರೂಲಿ ಆ್ಯಂಡ್ ಎಕ್ಯುರೇಟ್ಲಿ ದ ಎಬಿಲಿಟಿ ಆರ್ ಕ್ವಾಲಿಟಿ ಒನ್ ವಾಂಟ್ಸ್ ಟು ಅಪ್ರೈಸ್. ಇಟ್ ಈಸ್ ಅ ಮೀನಿಂಗ್ ಆಫ್ ವ್ಯಾಲಿಡಿಟಿ ಆಸ್ ಸೆಡ್ ಬೈ ಗೇಟ್ಸ್. ಸಮಂಜಸತೆ ಅಂತಂದ್ರೆ ಪರೀಕ್ಷೆಯ ಸತ್ಯಾಂಶತೆ ಅಂತ ಹೇಳ್ತೀವಿ. ಇದು ಮುಖ್ಯವಾಗಿ ಎರಡು ಅಂಶಗಳನ್ನ ಒಳಗೊಂಡಿರ್ತದೆ. ಉದ್ದೇಶವನ್ನು ಪೂರೈಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತದೆ, ಅದೇ ರೀತಿಯಾಗಿ ಪರೀಕ್ಷೆಯ ಸತ್ಯಾಂಶತೆ ಕೂಡ ಇದು ಆಗಿರ್ತದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಸಮಂಜಸತೆ ಅಂತಂದ್ರೆ ಅಥವಾ ಸಿಂಧುತ್ವತೆ ಅಂತಂದ್ರೆ, ನಾವು ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಅಳೆಯುವ ಸಲುವಾಗಿ ಪರೀಕ್ಷೆಯನ್ನು ತಯಾರಿಸಿದ್ವಿ ಅಂತಂದ್ರೆ ಅದು ಬುದ್ಧಿಶಕ್ತಿಯನ್ನೇ ನಿಖರವಾಗಿ ಖಚಿತವಾಗಿ ಅಳೆಯಬೇಕೇ ವಿನಃ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಲ್ಲ. ಆದ ಕಾರಣ ಏನು ಹೇಳ್ತೀವಿ ಅಂತಂದ್ರೆ, ಯಾವುದೇ ಒಂದು ಪರೀಕ್ಷೆಯನ್ನು ಯಾವ ಉದ್ದೇಶಕ್ಕಾಗಿ ಅದನ್ನು ತಯಾರಿಸಲಾಗಿರ್ತದಲ್ಲ ಆ ಉದ್ದೇಶವನ್ನು ನಿಷ್ಠೆಯಿಂದ ಅಳೆಯುವಂತಹ ಸಾಮರ್ಥ್ಯವನ್ನು ಆ ಪರೀಕ್ಷೆ ಹೊಂದಿದೆ, ಅದಕ್ಕೆ ನಾವು ಸಮಂಜಸತೆ ಅಥವಾ ಸಿಂಧುತ್ವತೆಯನ್ನು ಹೊಂದಿದಂತಹ ಪರೀಕ್ಷೆ ಅಂತ ಹೇಳ್ತೀವಿ. ಅಂತಹ ಗುಣಲಕ್ಷಣ, ಆ ಸಮಂಜಸತೆಯ ಗುಣಲಕ್ಷಣ ಉತ್ತಮ ಪರೀಕ್ಷೆಗೆ ಇರಬೇಕು ಅಂತ ಹೇಳ್ತೀವಿ. ಆಮೇಲೆ ಈ ಸಮಂಜಸತೆಯಲ್ಲಿ 2-3 ವಿಧಗಳು ಬರ್ತವೆ. ಒಂದು ವಿಷಯ ಸಮಂಜಸತೆ ಅಂತೀವಿ, ಕಂಟೆಂಟ್ ವ್ಯಾಲಿಡಿಟಿ ಅಂತ ಹೇಳ್ತೀವಿ. ಆಮೇಲೆ ತೋರಿಕೆ ಸಮಂಜಸತೆ ಅಂತೀವಿ, ಫೇಸ್ ವ್ಯಾಲಿಡಿಟಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ರಚನಾ ಸಮಂಜಸತೆ ಅಂತ ಒಂದು ವಿಧ ಬರ್ತದೆ, ಅದಕ್ಕೆ ಕನ್ಸ್ಟ್ರಕ್ಟ್ ವ್ಯಾಲಿಡಿಟಿ ಅಂತ ಹೇಳ್ತೀವಿ. ಆಮೇಲೆ ಸಮವರ್ತಿ ಸಮಂಜಸತೆ ಅಂತ ಹೇಳ್ತೀವಿ, ಅದಕ್ಕೆ ಕನ್ಕರೆಂಟ್ ವ್ಯಾಲಿಡಿಟಿ ಅಂತ ಹೇಳ್ತೀವಿ. ಇನ್ನೊಂದು ಪ್ರಕಾರದ ಸಮಂಜಸತೆ ಊಹಾತ್ಮಕ ಅಥವಾ ಪ್ರಾಗುಪ್ತ ಸಮಂಜಸತೆ ಅಂತ ಹೇಳ್ತೀವಿ, ಅದಕ್ಕೆ ಪ್ರೆಡಿಕ್ಟಿವ್ ವ್ಯಾಲಿಡಿಟಿ ಅಂತ ಹೇಳ್ತೀವಿ. ಈ ರೀತಿಯಾಗಿ 5-6 ಪ್ರಕಾರದ ಸಮಂಜಸತೆಯ ವಿಧಗಳನ್ನು ಕಾಣ್ತೀವಿ. ಈ ಸಮಂಜಸತೆಯ ಜೊತೆಯಾಗಿ ಇನ್ನೊಂದು ಉತ್ತಮ ಗುಣಲಕ್ಷಣ ಒಂದು ಪರೀಕ್ಷೆದು ಅಂತಂದ್ರೆ ಅದಕ್ಕೆ ವಿಶ್ವಸನೀಯತೆ ಅಂತ ಹೇಳ್ತೀವಿ. ಎರಡನೇ ಗುಣಲಕ್ಷಣ ಯಾವುದು ಅಂತಂದ್ರೆ ಅದು ವಿಶ್ವಸನೀಯತೆ. ವಿಶ್ವಸನೀಯತೆ ಅಂತಂದ್ರೆ ಇದು ನಾವು ಆಂಗ್ಲ ಭಾಷೆಯಲ್ಲಿ ರಿಲಯಬಿಲಿಟಿ ಅಂತ ಹೇಳ್ತೀವಿ. ವರ್ಡೇ ಸೂಚಿಸ್ತದೆ ರಿಲಯಬಿಲಿಟಿ, ದ ಥಿಂಗ್ ವಿಚ್ ಈಸ್ ರಿಲಯಬಲ್ ಇನ್ ನೇಚರ್, ದಟ್ ಈಸ್ ರಿಲಯಬಲ್. ಸೊ ವಿ ಸೇ ಆಸ್ ಅ ರಿಲಯಬಿಲಿಟಿ. ಯಾವುದು ವಿಶ್ವಾಸಕ್ಕೆ ಅರ್ಹವಾಗಿರ್ತದಲ್ಲ, ಯಾವುದು ನಂಬಿಕೆಯನ್ನು ಹೊಂದಿರ್ತದಲ್ಲ ಅಂಥದಕ್ಕೆ ನಾವು ವಿಶ್ವಸನೀಯತೆ ಅಂತ ಹೇಳ್ತೀವಿ. ವಿಶ್ವಸನೀಯತೆ ಅಂತಂದ್ರೆ ಈ ಪದಕ್ಕೆ ನಾವು ಅವಲಂಬಿಸು ಅಥವಾ ನಂಬಿಕೆ ಅಥವಾ ಭರವಸೆ ಇಡುವಂತಹ
ಅರ್ಹತೆ ಅಂತ ಹೇಳ್ತೀವಿ. ಒಂದು ಅಳತೆ ಅಥವಾ ಸಾಧನ, ಒಂದು ಅಳತೆಯ ಸಾಧನ ಏನನ್ನು ಅಳೆಯುವಾಗ ಅದು ತೋರ್ಪಡಿಸುವಂತಹ ನಿಖರತೆ ಗುಣವನ್ನು ಇದು ವ್ಯಕ್ತಪಡಿಸ್ತದ. ಯಾವುದು? ವಿಶ್ವಸನೀಯತೆ. ಅಳತೆಯ ಸಾಧನದ ಯೋಗ್ಯತೆಯನ್ನು ನಿರ್ಧರಿಸುವಂತಹ ಮತ್ತೊಂದು ಲಕ್ಷಣ ಅಂತಂದ್ರೆ ಅದಕ್ಕೆ ವಿಶ್ವಸನೀಯತೆ ಅಂತ ಹೇಳ್ತೀವಿ. ಒಂದು ಅಳತೆಯ ಸಾಧನವನ್ನು, ಯಾವುದೇ ಒಂದು ಅಳತೆಯ ಸಾಧನವನ್ನು ಒಂದು ಸಲ ಉಪಯೋಗಿಸಿದಾಗ ಬಂದಂತಹ ಫಲಿತಾಂಶಕ್ಕೂ, ಒಂದು ಸಲ ಉಪಯೋಗ ಮಾಡಿದ ಬಂದಂತಹ ಫಲಿತಾಂಶಕ್ಕೆ ಮತ್ತು ಅದೇ ಸಾಧನವನ್ನು ಅದೇ ಪರಿಮಾಣದ ಅಳತೆಗೆ, ಅದೇ ಕ್ವಾಂಟಿಟಿ ಮೆಜರ್ಮೆಂಟ್ ಮಾಡಿದಾಗ ಇನ್ನೊಂದು ಸಲ ನಾವು ಅದನ್ನು ಅಳತೆ ಮಾಡಿ ನೋಡಿದಾಗ, ಅಂದ್ರೆ ಒಂದು ಅಳತೆಯ ಸಾಧನವನ್ನು ಒಂದು ಸಲ ಉಪಯೋಗಿಸಿದಾಗ ಬಂದಂತಹ ಫಲಿತಾಂಶಕ್ಕೂ ಅದೇ ಸಾಧನವನ್ನು ಅದೇ ಪರಿಮಾಣದ ಅಳತೆಗೆ ಇನ್ನೊಂದು ಸಾರಿ, ಮತ್ತೊಂದು ಸಾರಿ, ಮಗದೊಂದು ಸಾರಿ, ಹೀಗೆ ಹಲವಾರು ಬಾರಿ ನಾವು ಉಪಯೋಗಿಸಿದಾಗ ಬರುವಂತಹ ಫಲಿತಾಂಶಕ್ಕೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಅಲ್ಲಿ ಕಂಡು ಬರಬಾರ್ದು. ಒಂದೇ ರೀತಿಯಾದಂಥ ಫಲಿತಾಂಶ ಕಂಡು ಬಂತಂದ್ರೆ ಅಂತಹ ಸಾಧನಕ್ಕೆ ನಾವೇನಂತೀವಿ ಅಂತಂದ್ರೆ ವಿಶ್ವಸನೀಯವಾದಂತಹ ಸಾಧನ ಅಂತ ಹೇಳ್ತೀವಿ. ಅದು ವಿಶ್ವಸನೀಯತೆಯ ಗುಣವನ್ನು ವ್ಯಕ್ತಪಡಿಸುವಂತಹ ಸಾಧನ ಅಂತ ಹೇಳ್ತೀವಿ. ಅದಕ್ಕೆ ನಂಬಿಕೆಗೆ ಅರ್ಹವಾದಂತಹ ಸಾಧನ ಅಂತ ಹೇಳ್ತೀವಿ. ಒಬ್ಬರು ಫ್ರಾಂಕ್ ಎಸ್ ಫ್ರೀಮನ್ ಅವ್ರು ಹೇಳ್ತಾರೆ, ಪರೀಕ್ಷೆ ಮತ್ತು ಪುನಃ ಪರೀಕ್ಷೆಯ ನಂತರ ಒಂದು ಸಲ ಪರೀಕ್ಷೆ ತೊಗೊಂಡಿರ್ತೀವಿ, ಅದೇ ಪರೀಕ್ಷೆನ ಇನ್ನೊಂದು ಸಲ ತೊಗೊಂಡಾಗ ನಂತರ ಸಮಂಜಸವಾದಂತಹ ಫಲಿತಾಂಶ ನೀಡುವುದಕ್ಕೆ ನಾವೇನಂತೀವಿ ಅಂತಂದ್ರೆ ವಿಶ್ವಸನೀಯತೆ ಅಂತ ಕರಿತೀವಿ ಅಂತ ಅವರು ಹೇಳ್ತಾರೆ. ಆಮೇಲೆ ಈ ವಿಶ್ವಸನೀಯತೆಯನ್ನು ನಾವು ಪರೀಕ್ಷೆ ಮಾಡಬೇಕಾದ್ರೆ ಅಲ್ಲಿ 3-4 ಪ್ರಕಾರಗಳದಾವೆ. ಅವು ಯಾವುವು ಅಂತಂದ್ರೆ, ಒಂದು ಪರೀಕ್ಷೆ ಪುನಃ ಪರೀಕ್ಷೆ ವಿಧಾನ ಅಂತ ಹೇಳ್ತೀವಿ. ಎರಡನೇದು ಸಮಾಂತರ ರೀತಿಯ ವಿಧ ಅಂತ ಹೇಳ್ತೀವಿ. ಮೂರನೇದು ಸಮದ್ವಿಭಾಗ ವಿಧ ಅಂತ ಹೇಳ್ತೀವಿ. ನಾಲ್ಕನೇದು ಕ್ಯೂಡರ್ ರಿಚರ್ಡ್ಸನ್ ಕ್ರಮ ಅಥವಾ ಅದಕ್ಕೆ ವಿವೇಕ ಸಮಾನತಾ ವಿಧ ಅಂತ ಹೇಳ್ತೀವಿ. ಹೀಗೆ 4 ಪ್ರಕಾರದ ರಿಲಯಬಿಲಿಟಿ ಟೈಪ್ಸನ್ನು ನೋಡ್ತೀವಿ, ವಿಶ್ವಸನೀಯತೆಯ ವಿಧಗಳನ್ನು ನೋಡ್ತೀವಿ. ಹೀಗಿದ್ದಾದಮೇಲೆ ಇವು ಏನು ನೋಡಿದ್ವಿ? ಒಂದು ಸಮಂಜಸತೆ ಗುಣಲಕ್ಷಣ ನೋಡಿದ್ವಿ, ಇನ್ನೊಂದು ವಿಶ್ವಸನೀಯತೆಯ ಗುಣಲಕ್ಷಣ ನೋಡಿದ್ವಿ, ಇನ್ನೊಂದು ಗುಣ ಯಾವುದು ಅಂತಂದ್ರೆ ವಸ್ತುನಿಷ್ಠತೆ, ಅದಕ್ಕೆ ಒಬ್ಜೆಕ್ಟಿವಿಟಿ ಅಂತ ಕರಿತೀವಿ. ಉತ್ತಮ ಅಳತೆಯ ಸಾಧನದ ಇನ್ನೊಂದು ಪ್ರಮುಖ ಗುಣಲಕ್ಷಣ ಯಾವುದು ಅಂತಂದ್ರೆ ಆ ಸಾಧನದ ವಸ್ತುನಿಷ್ಠತೆಯಾಗಿದೆ. ವಸ್ತುನಿಷ್ಠತೆ ಅಂದರೆ ಏನು? ಹೆಸರೇ ಸೂಚಿಸ್ತದೆ. ವಸ್ತು ಹೇಗಿದೆಯೋ ಅದೇ ರೀತಿಯಾಗಿ ನಿಷ್ಠೆಯಿಂದ ಅದನ್ನು ವ್ಯಕ್ತಪಡಿಸುವುದು. ಒಂದು ಪ್ರಶ್ನೆಗೆ ಒಂದೇ ಉತ್ತರ ಬರುವಂಥದ್ದಾಗಿರಬೇಕು. ಅಲ್ಲದೆ ಅದನ್ನು ಯಾರು ಬೇಕಾದರೂ ಪರೀಕ್ಷೆ ಮಾಡಲಿ, ಎಲ್ಲರಿಂದನೂ ಒಂದೇ ರೀತಿಯಾದಂಥ ಅಂಕವನ್ನು ನೀಡುವಂತಹ ಹಾಗೆ ರಚಿತಗೊಂಡಂತಹ ಪರೀಕ್ಷೆ ವಸ್ತುನಿಷ್ಠತೆಯನ್ನು ಹೊಂದಿರ್ತದೆ. ಈಗ ನಾನು ಒಂದು ಆನ್ಸರನ್ನು ಚೆಕ್ ಮಾಡ್ತೀನಿ ಅಂದ್ರೆ ಆ ಆನ್ಸರ್ ಏನಿರ್ತದಲ್ಲ ಅದು ಒಂದು ಪ್ರಶ್ನೆಗೆ ಆಧಾರವಾಗಿ ಆನ್ಸರ್ ಏನಿರ್ತದಲ್ಲ ಅದಕ್ಕೆ ನಾ ಚೆಕ್ ಮಾಡಿದಾಗ ಸೇಮ್ ಆನ್ಸರ್ ಬರಬೇಕು. ಇನ್ನೊಬ್ಬರು ಬೇರೆ ಪ್ರದೇಶದಲ್ಲಿದ್ದಂತಹ ವ್ಯಕ್ತಿ ಅದನ್ನು ಚೆಕ್ ಮಾಡಿದರೂ ಕೂಡ ಆ ಪ್ರಶ್ನೆಗೆ ಉತ್ತರ ಅದೇ ಇರಬೇಕು. ಮತ್ತು ಅದನ್ನು ಬಿಟ್ಟು ಒಂದು 4-5 ವರ್ಷ ಆದಮೇಲೆ ಇನ್ನೊಬ್ರು ಯಾರಾದರೂ ಅದನ್ನು ಚೆಕ್ ಮಾಡಿದರೂ ಕೂಡ ಅದರ ಆನ್ಸರ್ ಸೇಮ್ ಇರಬೇಕು. ಫಲಿತಾಂಶ ಒಂದೇ ಇರಬೇಕು, ನಿಖರವಾಗಿರಬೇಕು, ಖಚಿತವಾಗಿರಬೇಕು. ಅಂತಹ ಉತ್ತರವನ್ನು ಬಯಸುವಂತಹ ಪ್ರಶ್ನೆಯ ಗುಣಲಕ್ಷಣ ಏನಿರ್ತದೆ, ಅಳತೆಯ ಸಾಧನದ ಗುಣಲಕ್ಷಣ ಏನಿರ್ತದಲ್ಲ ಅಂಥದಕ್ಕೆ ನಾವು ವಸ್ತುನಿಷ್ಠತೆ ಅಂತ ಕರಿತೀವಿ. ವಸ್ತುನಿಷ್ಠತೆ ಅಂತ ಕರಿತೀವಿ. ಏನಂತೀವಿ? ಯಾವುದೇ ಪರೀಕ್ಷೆಯ ಸಾಧನದಿಂದ ಪಡೆದಂತಹ ಉತ್ತರಗಳಿಗೆ ಎಲ್ಲ ಪರೀಕ್ಷಕರು ಸಮನಾದ ಅಂಕಗಳನ್ನು ನೀಡಿದಾಗ, ಅಂದರೆ ಉತ್ತರ ಫಲಿತಾಂಶ ಒಂದೇ ಇದ್ದಾಗ ಆ ಪರೀಕ್ಷೆ ಏನಂತದ ವಸ್ತುನಿಷ್ಠತೆಯಿಂದ ಕೂಡಿದೆ ಅಂತ ಹೇಳ್ತೀವಿ. ಇದು 3. ಇನ್ನು 4ನೇ ಗುಣಲಕ್ಷಣ ಯಾವುದು ಅಂತಂದ್ರೆ ಅದಕ್ಕೆ ಉಪಯೋಗಾರ್ಹತೆ ಅಂತ ಕರಿತೀವಿ. ಆ ಉಪಯೋಗಾರ್ಹತೆ ಅಥವಾ ಯೂಸೇಬಿಲಿಟಿ ಅಂತ ಕರಿತೀವಿ. ಉತ್ತಮ ಸಾಧನದ ಗುಣಲಕ್ಷಣಗಳಲ್ಲಿ ಉಪಯೋಗಾರ್ಹತೆ ಕೂಡ ಒಂದು ಅಂಶವಾಗಿದೆ, ಗುಣಲಕ್ಷಣ ಆಗಿದೆ. ಹಂಗಂದ್ರೆ ಏನು? ಅನುಭವ ಇರದಂತಹ ಶಿಕ್ಷಕರು ಅಥವಾ ಪ್ರಶಿಕ್ಷಣಾರ್ಥಿಗಳು ಯಶಸ್ವಿಯಾಗಿ ಮೌಲ್ಯೀಕರಣಗೊಳಿಸುವಲ್ಲಿ ಯಾವ ಪರೀಕ್ಷೆ ಸಹಾಯಕ ಆಗ್ತದಲ್ಲ ಅದು ಆ ಪರೀಕ್ಷೆಯ ಉಪಯೋಗಾರ್ಹತೆಯ ಗುಣಲಕ್ಷಣವನ್ನು ವ್ಯಕ್ತಪಡಿಸ್ತದೆ. ಕೆಲವು ಅಂಶಗಳ ಆಧಾರದ ಮೇಲೆ ಅದರ ಮಹತ್ವವನ್ನು ನಾವು ಹೇಳಬಹುದು. ಹೇಗೆ? ಉಪಯೋಗಾರ್ಹತೆ ಗುಣದಿಂದ ಏನೇನು
ಆಗ್ತದೆ. ಏನೇನು ನಾವು ಪಡಿಬಹುದು ಅಂತಂದ್ರೆ ಸಮಯದ ಉಳಿತಾಯ ಆಗ್ತದೆ, ಶಿಕ್ಷಕರ ಹಾಗೂ ವಿಷಯ ತಜ್ಞರ ನಡುವೆ ತಾರತಮ್ಯವನ್ನು ತೆಗೆದು ಹಾಕ್ತದೆ, ನಿರಂತರ ಮೌಲ್ಯಮಾಪನ ಆಗ್ತದೆ, ಅನುಭವ ಇರದ ಶಿಕ್ಷಕನಿಗೆ ಇದು ಸಹಾಯಕ ಆಗ್ತದೆ, ಆಮೇಲೆ ಆರ್ಥಿಕ ಹೊರೆಯನ್ನು ಇದು ಕಡಿಮೆಗೊಳಿಸ್ತದೆ. ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ ಅಂತಹ ಪರೀಕ್ಷಾ ಸಾಧನಕ್ಕೆ ನಾವು ಉಪಯೋಗಾರ್ಹತೆ ಗುಣವನ್ನು ಹೊಂದಿದೆ ಅಂತ ಹೇಳ್ತೀವಿ. ಇನ್ನು ಕೊನೆಯದಾಗಿ ಇರುವಂತಹ ಗುಣಲಕ್ಷಣ, ಅದಕ್ಕೆ ನಾವು ಪ್ರಯೋಗಾರ್ಹತೆ ಅಂತ ಕರಿತೀವಿ, ಪ್ರಾಕ್ಟಿಕ್ಯಾಬಿಲಿಟಿ ಅಂತ ಕರಿತೀವಿ. ಒಂದು ತಾಂತ್ರಿಕ ವಿಷಯದಲ್ಲಿ ಉಳಿದವುಗಳಿಗಿಂತ ಭಿನ್ನವಾದರೂ ಕೂಡ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದಂಥದ್ದು ಅಂಶ ಯಾವುದು ಅಂತಂದ್ರೆ ಅದು ಪ್ರಯೋಗಾರ್ಹತೆ. ಒಂದು ಪರೀಕ್ಷೆಯ ಸಾಧನ ತರಗತಿ ಶಿಕ್ಷಕನಿಂದ ಪ್ರಯೋಗಕ್ಕೆ ಸುಲಭವಾಗಿದ್ದು ಹಣ ಹಾಗೂ ಶಕ್ತಿಯ ದೃಷ್ಟಿಯಿಂದ ವೆಚ್ಚದಾಯಕವಾಗಿಲ್ಲದಿದ್ದರೆ ಅದು ಪ್ರಯೋಗಾರ್ಹತೆಯನ್ನು ಹೊಂದಿದೆ ಅಂತ ಅರ್ಥ. ಪರೀಕ್ಷೆಯ ಸಾಧನದ ಪ್ರಯೋಗಾರ್ಹತೆಯು ಪರೀಕ್ಷೆಯ ಪ್ರಾಯೋಗಿಕ ಅಂಶಕ್ಕೆ ಸಂಬಂಧಿಸಿರ್ತದೆ. ಅಂದರೆ ಪರೀಕ್ಷೆ ನಿರ್ವಹಣೆ ಆಗಿರಬಹುದು, ಅಂಕಗಳಿಕೆ ಸುಲಭವಾಗಿರ್ತದೆ, ಕಡಿಮೆ ವೆಚ್ಚದಲ್ಲಿ ಆಗುವಂಥದ್ದಾಗಿರ್ತದೆ. ಕೆಲವು ಅಂಶಗಳನ್ನು ಇದು ಆಧರಿಸಿರ್ತದೆ. ಅವು ಯಾವಂತಂದ್ರೆ ಪರೀಕ್ಷಾ ನಿರ್ವಹಣೆ, ಟೆಸ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ, ಅಂಕಗಳಿಕೆ ಅಂದರೆ ಸ್ಕೋರಿಂಗ್ ಅಂತ ಹೇಳ್ತೀವಿ, ಪರೀಕ್ಷಾ ನಿರೂಪಣೆ ಅಂತ ಹೇಳ್ತೀವಿ, ಟೆಸ್ಟ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಅಂಶ ಅಂತಂದರೆ ಹಣ, ಸಮಯ ಮತ್ತು ಶಕ್ತಿಯ ಉಳಿತಾಯ, ಟೈಮ್, ಮನಿ ಆ್ಯಂಡ್ ಪವರ್ ಅಂತ ಹೇಳ್ತೀವಿ. ಇವೆಲ್ಲ ಲಕ್ಷಣವನ್ನು ಇವೆಲ್ಲ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಯಾವುದು ರಚನೆ ಆಗಿರ್ತದಲ್ಲ ಅದಕ್ಕೆ ನಾವು ಪ್ರಯೋಗಾರ್ಹತೆ ಅಂತ ಹೇಳ್ತೀವಿ. ಪ್ರಯೋಗಾರ್ಹತೆಯ ದೃಷ್ಟಿಯಿಂದ ಪರೀಕ್ಷೆ ಅದು ತನ್ನ ಗುಣಲಕ್ಷಣವನ್ನು ವ್ಯಕ್ತಪಡಿಸ್ತಿರ್ಬೇಕು. ಹೀಗೆ ಇಲ್ಲಿ ನಾವು 5 ಪ್ರಕಾರದ ಗುಣಲಕ್ಷಣಗಳನ್ನ ಕಾಣ್ತೀವಿ. ಒಂದು ಉತ್ತಮ ಪರೀಕ್ಷೆ ಅಂತ ಅನಿಸ್ಕೋಬೇಕಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಅವು ಯಾವಂತಂದ್ರೆ ಒಂದು ವ್ಯಾಲಿಡಿಟಿ, ರಿಲಯಬಿಲಿಟಿ, ಆಬ್ಜೆಕ್ಟಿವಿಟಿ, ಯೂಸೆಬಿಲಿಟಿ ಆ್ಯಂಡ್ ಪ್ರಾಕ್ಟಿಕ್ಯಾಬಿಲಿಟಿ. ಒಂದನೇದ್ದು ಸಮಂಜಸತೆ, ವಿಶ್ವಸನೀಯತೆ, ವಸ್ತುನಿಷ್ಠತೆ, ಉಪಯೋಗಾರ್ಹತೆ ಮತ್ತು ಪ್ರಯೋಗಾರ್ಹತೆ. ಥ್ಯಾಂಕ್ ಯು.